ಭೂಗತ ಲೋಕವನ್ನಾಳಿದಂತಹ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಹತ್ಯೆಗೆ ಸಂಚು ರೂಪಿಸಿದಂತಹ ವಿಚಾರ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಇದೇ ವಿಚಾರ ಈಗ ಪೊಲೀಸರಿಗೂ ಕೂಡ ತಲೆನೋವಾಗಿದೆ. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ವಿಚಾರಗಳು ಗೊತ್ತಾಗ್ತಾ ಇದೆ. ಭದ್ರಕೋಟೆಯಂತಿರುವಂತಹ ಮನೆ ಬಳಿಯೇ ಶೂಟೌಟ್ ಮಾಡಿರೋದೇ ಈಗ ಬಹಳ ಕುತೂಹಲ ಕಾರಣವಾಗ್ತಾ ಇದೆ. ಹಾಗಾದ್ರೆ ಎಷ್ಟು ಅಡಿ ದೂರದಿಂದ ಫೈರಿಂಗ್ ಅನ್ನು ಮಾಡಿತ್ತು ಈ ಗ್ಯಾಂಗ್? ಆಪ್ತರೇ ರಿಕ್ಕಿ ರೈ ಹತ್ಯೆಗೆ ಸಂಚನ್ನ ಹೂಡಿದ್ರಾ ಅನ್ನುವಂತಹ ಅನುಮಾನ. ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಪ್ರೈಮರಿಯಾಗಿ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ? ರಿಕ್ಕಿ ರೈಯನ್ನ ಯಾಕೆ ಟಾರ್ಗೆಟ್ ಮಾಡಲಾಗಿತ್ತು? ಹೇಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು? ಆ ಪ್ಲಾನ್ ಹೇಗೆ ಎಕ್ಸಿಕ್ಯೂಟ್ ಆಯಿತು? ಆ ಪ್ಲಾನ್ ಫ್ಲಾಪ್ ಆಗಿದ್ಯಾಕೆ? ಎಲ್ಲದರ ಬಗ್ಗೆಯೂ ಕೂಡ ಒಂದಿಷ್ಟು ಇನ್ಸೈಡ್ ಡೀಟೇಲ್ ಸಿಗ್ತಾ ಇದೆ. ಬ್ಲಾಕ್ ಕಲರ್ ಫಾರ್ಚುನರ್ ಕಾರ್ನಲ್ಲಿ ತಡರಾತ್ರಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಅಟ್ಯಾಕ್ ಆಗಿರುವಂಥದ್ದು. ಹಾಗಾದರೆ ಮನೆ ಸಮೀಪವೇ ಶೂಟೌಟ್ ಆಗಿರುವ ವಿಚಾರದಲ್ಲಿ ಈಗಿರುವಂತಹ ಪ್ರಶ್ನೆ ಮತ್ತು ಅನುಮಾನಗಳೇನು? ಉದ್ಯಮಿ ರಿಕ್ಕಿ ರೈ ಮೇಲೆ 60 ಅಡಿ ದೂರದಿಂದ ಫೈರಿಂಗ್ ಆಗಿದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಹೊಂಚಾಕೊಂಡೇನೆ ಈ ಅಟ್ಯಾಕ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ರಿಕ್ಕಿ ಬರೋದು ಹೋಗೋದು, ಯಾವ ಕಾರ್ನಲ್ಲಿರ್ತಾರೆ, ಯಾರ ಜೊತೆಗಿರ್ತಾರೆ, ಎಲ್ಲ ಡೀಟೇಲ್ಸ್ ಇರೋರೇ ಇದನ್ನು ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮನೆ ಮುಂದಿರುವಂತಹ ಲೇಔಟ್ ಗೋಡೆಯಿಂದ ಶೂಟೌಟ್ ಮಾಡಿದ್ದಾರೆ. ಪಕ್ಕಾ ಟಾರ್ಗೆಟ್ ಅನ್ನು ಮಾಡಿದ್ದಾರೆ. ಡ್ರೈವಿಂಗ್ ಸೀಟ್ನಲ್ಲಿ ರಿಕ್ಕಿನೇ ಕೂರ್ತಾರೆ ಅಂಥೇಳಿ ಆ ಜಾಗಕ್ಕೇನೆ ಟಾರ್ಗೆಟ್ ಇಟ್ಟು ಅಟ್ಯಾಕ್ ಮಾಡಲಾಗಿದೆ. ಡ್ರೈವರ್ ರಿಕ್ಕಿ ರೈ ನಡುವೆ ಗುಂಡು ತೂರಿ ಬಂದಿದೆ. ಈ ಸಂದರ್ಭದಲ್ಲಿ ರಿಕ್ಕಿ ಮೂಗು ಹರಿದು ಹೋಗಿದೆ. ಬಲ ಭುಜಕ್ಕೂ ಕೂಡ ಏಟಾಗಿರುವಂಥದ್ದು. ಇನ್ನು ಲಾಂಗ್ ಗನ್, ಶಾರ್ಟ್ ಗನ್ ಎರಡನ್ನೂ ಕೂಡ ಎರಡಕ್ಕೂ ಕೂಡ ಬಳಸುವಂತಹ ಗುಂಡನ್ನೇ ಬಳಕೆ ಮಾಡಿರೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಗುಂಡಿಗೆ ಬಳಸುವಂತಹ ಕಾಟ್ರೇಜ್ ಅನ್ನೋದನ್ನು ಹೇಳ್ತಾ ಇದೆ. ಅದರ ಜೊತೆಗೇನೆ ಸ್ಥಳದಲ್ಲಿ ಕಾಟ್ರೇಜ್ಗಳನ್ನು ಪತ್ತೆ ಮಾಡಿದ್ದಾರೆ ಪೊಲೀಸರು. ಈ ಕಾಟ್ರೇಜನ್ನು ಆಧರಿಸಿ ಎರಡು ರೀತಿಗೂ ಕೂಡ ಬಳಸುವಂತಹ ಗುಂಡು ಬಳಕೆಯಾಗಿದೆ ಇಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ರಿಕ್ಕಿ ರೈ ಮನೆ ಅಥವಾ ಜೊತೆಗಿರುವಂತಹ ಆಪ್ತರ ಕೈವಾಡದ ಶಂಕೆ ಇದೆ. ಹೇಳಿ ಕೇಳಿ ರಿಕ್ಕಿ ಆಲ್ಮೋಸ್ಟ್ ತಮ್ಮ ದಿನಗಳನ್ನು ರಷ್ಯಾದಲ್ಲಿಯೇ ಕಳೀತಾರೆ. ಕೋರ್ಟ್ನ ವಿಚಾರಕ್ಕಾಗಿ ಅವರು ಬೆಂಗಳೂರಿಗೆ ಬಂದಿರ್ತಾರೆ. ಈ ವಿಚಾರ ಗೊತ್ತಾಗಿ ತಡರಾತ್ರಿ ಹೋಗುವಂತಹ ಸಂದರ್ಭದಲ್ಲಿ ಅಟ್ಯಾಕ್ ಆಗಿದೆ. ರಷ್ಯಾದಿಂದ ಬೆಂಗಳೂರಿಗೆ ಬರೋದು, ಬಿಡದಿ ಮನೆಗೆ ಬರೋದು, ಅದಾದ ಮೇಲೆ ಅವರು ತಡರಾತ್ರಿ ಇಷ್ಟೊತ್ತಿಗೆ ಬರ್ತಾರೆ ಅನ್ನುವಂತಹ ವಿಚಾರ ಗೊತ್ತಿರೋದು ಅವರ ಆಪ್ತರಿಗಷ್ಟೇನೆ. ಮನೆಯಿಂದ ಯಾವಾಗ ಹೋಗ್ತಾರೆ, ಕಾರ್ನಲ್ಲಿ ಎಲ್ಲಿ ಕೂರ್ತಾರೆ, ಕಾರಲ್ಲಿ ಯಾರ್ಯಾರು ಇರ್ತಾರೆ ಅನ್ನುವಂತಹ ಪಕ್ಕಾ ಮಾಹಿತಿ ಲೀಕ್ ಆಗಿದೆ. ಈ ಪಕ್ಕಾ ಮಾಹಿತಿಯನ್ನು ಆಧರಿಸೇನೆ ಅಟ್ಯಾಕ್ ಮಾಡಲಾಗಿದೆ. ಈ ಮಾಹಿತಿಯನ್ನು ಪಡೆದೇನೆ ಶಾರ್ಪ್ ಶೂಟರ್ ಅನ್ನು ಕಳುಹಿಸಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ನ ಪ್ರೈಮರಿ ಮಾಹಿತಿ ಹೇಳ್ತಾ ಇದೆ. ಹಾಗಾಗಿ ರಿಕ್ಕಿ ರೈ ಅವ್ರ ಮೇಲೆ ಅಟ್ಯಾಕಿಗೆ ಕಾರಣ ಏನು, ಯಾವ ರೀತಿ ಪ್ಲಾನ್ ಮಾಡಿದ್ರು ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ರಿಕ್ಕಿ ರೈ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಇದು ಪಕ್ಕಾ ಪ್ರೀ ಪ್ಲಾನಡ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಈ ಹಂತಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರನ್ನು ಹತ್ಯೆ ಮಾಡಲೇಬೇಕು ಅಂಥೇಳಿ ಬಂದವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಏನೆಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಪ್ರಗತಿ ಆಗ್ತಾ ಇದೆ ಅಂಥೇಳಿ? ಪ್ರೇಮ್, ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣದಲ್ಲಿ ತನಿಖೆ ನಡೆಸುವಂಥ ಪೊಲೀಸರಿಗೆ ಅದು ಪಕ್ಕಾ ಪ್ರೀ ಪ್ಲಾನೆಡ್ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗಿದೆ. ನಂತರದಲ್ಲಿ ಅವರು ಸ್ಥಳ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ರಿಕ್ಕಿ ರೈ ಮನೆ ಮುಂಭಾಗದಲ್ಲಿ ಒಂದು ನಿರ್ಮಾಣ ಹಂತದ ಒಂದು ಲೇಔಟ್ ಇದೆ. ಲೇಔಟ್ಗೆ ಆ ಕಾಂಪೌಂಡ್ ಕೂಡ ಹಾಕಿರುವಂಥದ್ದು. ಕಾಂಪೌಂಡ್ನಲ್ಲಿ ಮಧ್ಯದಲ್ಲಿ ರಿಂಗ್ ಹೋಲ್ ಇರುತ್ತೆ. ಆ ಹೋಲಿಂದ ಅಂದರೆ ಆ ಜಾಗದಿಂದ ಹಿಡಿದು 60 ಅಡಿ ದೂರಕ್ಕೆ ಆತ ಶೂಟೌಟ್ ಮಾಡಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಮತ್ತು ಆತ ಅಲ್ಲಿ ಸಿಕ್ಕಿರುವಂಥ ಕಾಟ್ರೇಜ್ಗಳನ್ನು ನೋಡಿದ್ರೆ ಶಾರ್ಟ್ ಗನ್ನು ಮತ್ತು ಲಾಂಗ್ ಗನ್ನಿಗೆ ಬಳಸುವಂಥ ಕಾಟ್ರೇಜ್ಗಳೇ ಸಿಕ್ಕಿರುವಂಥದ್ದು. ಅದ್ರ ಜೊತೆಗೆ ಈತ ರಿಕ್ಕಿ ರೈ ಬರುವಂಥ ವಿಚಾರವನ್ನು ಒಂದು ವಿಚಾರ ಇರುತ್ತೆ, ಈ ವಾರದಲ್ಲಿ ಕೋರ್ಟ್ಗೆ ಬರಬೇಕಾಗುತ್ತೆ. ಆ ಕೋರ್ಟ್ಗೆ ಬರೋ ವಿಚಾರವನ್ನೇ ಮುಂದೆನೇ ತಿಳ್ಕೊಂಡು ನಂತರದಲ್ಲಿ ಶೂಟೌಟ್ಗೆ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತು ರಿಕ್ಕಿ ರೈ ಚಲನವಲನ ಬಗ್ಗೆ ಈಗಾಗಲೇ ಪಕ್ಕಾ ಅಂದರೆ ಹತ್ತಿರದಿಂದ ಗೊತ್ತಿರುವಂಥವ್ರೆ ಆ ಶೂಟೌಟ್ಗೆ ಪ್ಲ್ಯಾನ್ ಮಾಡಿ ಕೊಟ್ಟಿರೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಯಾಕೆಂದರೆ ಅವ್ರು ರಷ್ಯಾದಿಂದ ಯಾವಾಗ ಬರ್ತಾರೆ, ಕೋರ್ಟ್ ವಿಚಾರ ಯಾವತ್ತಿದೆ, ಯಾವತ್ತು ಬಿಡದಿ ಮನೆಗೆ ಬರ್ತಾರೆ, ಬಿಡದಿ ಮನೆಗೆ ಬಂದಂಥ ವೇಳೆಯಲ್ಲಿ ಯಾರೆಲ್ಲ ಜೊತೆಗಿರ್ತಾರೆ, ಇವ್ರು ಕಾರಲ್ಲಿ ಯಾವ ಕಡೆ ಕೂರ್ತಾರೆ, ಎಲ್ಲ ಮಾಹಿತಿಯನ್ನು ಕೂಡ ಯಾರೋ ತೀರಾ ಹತ್ತಿರದಿಂದ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿರುವಂಥವ್ರೆ ಆ ಗುಂಡಿನ ದಾಳಿ ನಡೆಸಿದಂಥ ವ್ಯಕ್ತಿಗೆ ಮಾಹಿತಿ ನೀಡಿದರು. ಆ ನಿಟ್ಟಿನಲ್ಲಿ ಇವರು ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಯಾಕೆಂದರೆ ಅವರು ಆ ಬಿಡದಿ ಮನೆಯಿಂದ ಬೆಂಗಳೂರಿನ ಕಡೆ ಹೊರಟಂಥ ವೇಳೆಯಲ್ಲಿ 11 ಗಂಟೆ ವೇಳೆ ಆ ಸಂದರ್ಭದಲ್ಲೇ ಒಂದು ಬಾರಿ ಶಬ್ದ ಆಗಿರುತ್ತೆ. ಆ ನಂತರದಲ್ಲಿ ಮತ್ತೆ ಇವರು ಆ ಪರ್ಸ್ ಬರ್ತಿದ್ದೀನಿ ಅನ್ನೋ ಕಾರಣಕ್ಕೆ ಮತ್ತೆ ಮನೆಗೆ ವಾಪಸ್ ಬರ್ತಾರೆ. ಯಾವಾಗ 1:45 ಗಂಟೆ ನಂತರದಲ್ಲಿ ಮತ್ತೆ ಅವರು ಬೆಂಗಳೂರು ಕಡೆಗೆ ಓಡ್ತಾರೆ. ಆಗ ಮತ್ತೆ ಅದೇ ಜಾಗದಲ್ಲಿ ಶೂಟೌಟ್ ಆಗಿರೋದು ಪೊಲೀಸರಿಗೆ
ಹಲವು ಅನುಮಾನಗಳಿಗೆ ಕಾರಣ ಆಗಿರುವಂಥದ್ದು. ಯಾಕೆಂದ್ರೆ ಇಷ್ಟು 1.5 ಗಂಟೆಗಳ ವ್ಯಾಪ್ತಿಯಲ್ಲಿ ಮತ್ತೆ ಅವ್ರ ಮನೆಯಿಂದ ಹೊರಟರು ಕೂಡ ಅದೇ ಸಂದರ್ಭದಲ್ಲಿ ಇವ್ರು ಕಾದು ಕುಳಿತು ಮತ್ತೆ ಶೂಟ್ಔಟ್ ಮಾಡ್ತಾರೆ ಅಂದ್ರೆ ಮನೆಯಿಂದಲೇ ಯಾರಾದರೂ ಇನ್ಫಾರ್ಮೇಶನ್ ಲೀಕ್ ಮಾಡಿರ್ಬೋದು ಅನ್ನೋ ಶಂಕೆ ಕೂಡ ಪೊಲೀಸರಿಗೆ ವ್ಯಕ್ತವಾಗಿರುವಂಥದ್ದು. ಆ ನಿಟ್ಟಿನಲ್ಲೂ ಕೂಡ ತನಿಖೆ ಮುಂದುವರಿಸಿದ್ದಾರೆ. ಪ್ರೇಮ್.